क्रीडासक्तः तरुणस्तावत् तरुणीसक्तः वृद्धस्तावत् चिन्तासक्तः परमे ब्रह्मणि कोऽपि न सक्तः भज गोविन्दं गोविन्दं भज मूढमते भज गोविन्दं गोविन्दं भज मूढमते गोविन्दं भज मूढमते ಗೋವಿಂದಂ ಭಜ ಮೂಢಮತೆ. ಈ ಶ್ಲೋಕದಲ್ಲೂ ಆಚಾರ್ಯರು ಬುದ್ಧಿ ಹೇಳ್ತಾ ಇದ್ದಾರೆ ನಮ್ಗೆ. ನೋಡಿ, ಬಾಲಸ್ತಾವತ್ ಕ್ರೀಡಾಸಕ್ತ. ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇರ್ತಿದೆ ಹೇಳಿ? ಆಟಗಳಲ್ಲಿ ಆಸಕ್ತಿ ಇರ್ತಿದೆ. ನೀವೇ ನೋಡ್ತೀರಲ್ವ ನಿಮ್ಮ ಮನೆಯಲ್ಲಿ ಮಕ್ಕಳನ್ನ, ಊಟ ಮಾಡ್ಬಾ, ಓದ್ಕೋಬಾ ಅಂದ್ರೆ ಈರಮ್ಮ ಆಟ ಆಡ್ತೀನಿ ಅಂತ. ಹಂಗೇನೆ ಅವರು ಬಾಲ್ಯಾವಸ್ಥೆ ಎಲ್ಲನೂ ಆಟದಲ್ಲೇ ಕಳೆದೋಗ್ಬಿಡ್ತಿದಂತೆ. ಹೋಗ್ಲಿಯಪ್ಪ, ಆ ಬಾಲ್ಯಾವಸ್ಥೆ ಇಲ್ಲ ಆದ್ರೆ ನನ್ನ ಗೋವಿಂದ ಗೋವಿಂದ ಅಂತ ನನ್ನ ನಾಮಸ್ಮರಣೆ ಮಾಡ್ದ ಇಲ್ಲ. ಯಾಕೆ ಹೇಳಿ? ನಿಮ್ಮ ಅಪ್ಪ ಅಮ್ಮನೇ ಮಾಡಿಲ್ಲ. ಇಷ್ಟು ವಯಸ್ಸಾದ್ಮೇಲೆ ಇನ್ನು ಎಲ್ಲಿ ಬರ್ತಿತ್ತಲ್ವಾ ಈ ಚಿಕ್ಕ ವಯಸ್ಸಿಗೆ? ಗ್ರೇಟ್ ಆಗಿ ಹೇಳ್ತೀವಿ, ಅಯ್ಯೋ ನಮ್ಮವು ಅವಳಿಗೆ ಏನೂ ಗೊತ್ತಾಗೋದೇ ಇಲ್ಲ ಅಂತ ಹೇಳ್ತೀವಿ. ಯಾಕೆ? ನಿನಗೆ ಗೊತ್ತಿಲ್ಲ ಹೆಂಗೆ ಜೀವನ ಮಾಡ್ಬೇಕು ಅಂತ, ನಿನಗ್ ಗೊತ್ತಿಲ್ಲ, ಇನ್ನು ಮಕ್ಕಳಿಗೆ ಎಲ್ಲಿ ಹೇಳ್ಕೊಡ್ತೀವಲ್ವಾ? ಹಂಗೆ ಬಾಲ್ಯ ಎಲ್ಲ ಕ್ರೀಡಾಸಕ್ತ, ಆಟಗಳಲ್ಲಿ ಮನಸ್ಸು ಇಟ್ಕೊಂಡು ಹಂಗೇ ಜೀವನ ಕಳೆದೋಗುತ್ತೆ. ಇಷ್ಟು ಬಾಲ್ಯಾವಸ್ಥೆವರೆಗೂ. ಹೋಗ್ಲಿ, ಬಾಲ್ಯಾವಸ್ಥೆ ಆದ್ಮೇಲೆ ಅವಾಗ ಹೆಂಗಿರ್ತಾನೆ ಅಂದ್ರೆ ತರುಣಸ್ತಾವತ್ ತರುಣೀಸಕ್ತ. ಏನ್ ಮಾಡ್ತಾರ ಅವಾಗ? ವಯಸ್ಸಲ್ಲಿ ತರಣ ಬೇಕು, ಇದೇ ಅಲ್ವಾ ನಮಗೆ ಬರೋದು ಮನ್ಸಲ್ಲಿ. ಅಯ್ಯೋ ನನಗೆ ಗಂಡ ಬೇಕಪ್ಪ ಅಂತ ಬರ್ತಿದೆ, ಹೆಂಡತಿ ಬೇಕಪ್ಪ ಅಂತ ಬರ್ತಿದೆ, ಗೋವಿಂದ ಬೇಕಪ್ಪ ಅಂತ ಅವಾಗ್ಲೂ ಬರೋದೇ ಇಲ್ಲ. ಯಾಕಂದ್ರೆ ಶಕ್ತಿ ಐತೆ, ಆರೋಗ್ಯ ಐತೆ, ಇನ್ನು ಮನಸ್ಸು ಈ ವಾಸನೆಗಳ ಕಡೆ, ಅಂದ್ರೆ ಈ ಸಂಸಾರನೇ ಸತ್ಯ ಅನ್ನೋ ಈ ಕಡೆ ನಮ್ಮ ಮನಸ್ಸಿರೋದ್ರಿಂದ ಅವಾಗ್ಲೂ ಗೋವಿಂದನ ಕಡೆ ನಾವು ಹೋಗೋದೇ ಇಲ್ವಂತೆ. ನನ್ನ ಗಂಡ ಎಷ್ಟು ಅಂದವಾಗಿದ್ದಾನೆ, ನನ್ನ ಹೆಂಡತಿ ಎಷ್ಟು ಚೆನ್ನಾಗಿದ್ದಾಳೆ, ಓಹೋ ಎಷ್ಟು ಪುಣ್ಯ ಮಾಡಿದ್ಯಪ್ಪ, ಇದು ಜೀವನ ಅಂತಂದ್ರೆ ಅಂತ ಹೇಳಿ ಅಲ್ಲೇ ನಾವು ಸುತ್ತಾನೇ ಇರ್ತೀವಂತೆ. ಪಶುಗಳು ತರಹ. ಪಶುಗಳು ಅಷ್ಟೇ ಅಲ್ವಾ ಅಮ್ಮ? ಊಟ ಮಾಡು, ನಿದ್ದೆ ಮಾಡು, ಮಲ್ಕೋ, ಮತ್ತೆ ಮಕ್ಕಳನ್ನ ಮಾಡು. ಇದು ಪಶುನು ಮಾಡೋದಲ್ವಾ? ಇಲ್ಲ ಬೇರೆ ಏನನ್ನ ಮಾಡುತ್ತ ಪಶು? ಅಷ್ಟೇ ಕೆಲ್ಸನೇ ನಾವು ಮಾಡ್ತಾ ಇರೋದು. ಅಂದ್ರೆ ಪಶುವಿಗಿಂತ ಬುದ್ಧಿ ನಮಗಿದೆ. ಆ ಬುದ್ಧಿಗೆ ತಕ್ಕಂತ ಜೀವನನ ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯ ಶಂಕರಾಚಾರ್ಯರಲ್ಲಿ. ಯಾವಾಗ್ಲೂ ಇದೆ ತಿನ್ನೋದು ಮಲಗೋದು ಸಂಸಾರ, ತಿನ್ನೋದು ಮಲಗೋದು ಸಂಸಾರ, ಏನ್ ಎಂಜಾಯ್ ಮಾಡ್ಬೇಕು, ಅದು ತಗೋಬೇಕು ಇದು ತಗೋಬೇಕು ಅಂತ ಬರ್ತಾ ಇತ್ತಲ್ವಾ? ಹೋಗ್ಲಿ, ಈ ವಯಸ್ಸೆಲ್ಲ ಚಿಕ್ಕ ಮಕ್ಕಳಾಗಿ ಆಟದಲ್ಲೇ ಕಳೆದೋಯ್ತು. ಇವಾಗ್ಲೂ ನಿಮ್ಮ ಯೌವನ ಎಲ್ಲ ಹಿಂಗೆ ಕಡ್ಕೋತಾ ಇದ್ದೀರಲ್ವಾ? ಇವಾಗ್ಲಾದ್ರೂ ಬನ್ನಿ ಭಗವಂತನ ಕಡೆ, ಗೋವಿಂದನ್ ಕಡೆ ಬನ್ನಿಯಪ್ಪ ಅಂತ ಕೂಗ್ತಾ ಇದ್ದಾರೆ. ಅವಾಗ ಏನ್ ಮಾಡೋದು? ಸ್ವಲ್ಪ ಹೊತ್ತಿರು ಅಂತ ಹೇಳ್ತೀವಿ, ಮತ್ತೆ ಹಂಗೇನೆ ವಯಸ್ಸು ಕಳೆದೋಗುತ್ತೆ. ಆಮೇಲೆ ವೃದ್ಧಸ್ತಾವತ್ ಚಿಂತಾಸಕ್ತ. ವಯಸ್ಸಾಗ್ಬಿಡ್ತು, ಅವಾಗೇನ್ ಆನಂದವಾಗಿದ್ದೀವಾ? ಅಯ್ಯಯ್ಯೋ ನಮ್ಗೆ ಇಂಥ ಆಸೆಗಳು ನೆರವೇರ್ಲಿಲ್ಲ, ಅವ್ರ ಹಿಂಗಂದ್ರು ಇವ್ರ ಹಿಂಗಂದ್ರು, ಆ ಮಗ ಹಿಂಗ್ ಮಾಡ್ತಾವನೆ, ಈ ಚಿಕ್ಕ ಮಗ ಹಿಂಗ್ ಮಾಡ್ತಾನೆ, ಇವ್ರನ್ನ ಯಾರು ಸರಿಯಾಗಿ ನೋಡ್ಕೊಳಲ್ಲ, ಎಷ್ಟು ಚಿಂತೆ ಅವಾಗ. ಹಂಗಾದ್ರೆ ಪರಮೇ ಬ್ರಹ್ಮಣಿ ಕೋಪಿನ ಸಕ್ತಃ, ಈ ಪರಬ್ರಹ್ಮನನ್ನ ನೆನೆಸ್ಕೊಳ್ಳೋರು ಯಾರೂ ಇಲ್ವಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟೇ ಅಲ್ವಾ ಇರೋದು, ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವೃದ್ಧಾವಸ್ಥೆಯಲ್ಲಿ. ಇಷ್ಟು 3 ಅವಸ್ಥೆಗಳಲ್ಲಿ ನಾವು ಒಂದು ಅವಸ್ಥೆಯಲ್ಲೂ ಒಂದು ಸಲನೂ ನಾವು ಕೈ ಮುಗ್ದಿಲ್ಲ. ಅದೇ ಫೋಟೋಕ್ ಮುಗಿತೀವಿ. ನಿಜವಾದ ಗೋವಿಂದ ಅಂದ್ರೆ ಯಾರು, ನಾನಂದ್ರೆ ಯಾರು ಅಂತ ತಿಳ್ಕೊಂಡಿದ್ದೀರಾ? ಹಿಂಗೇನೆ ನಿಮ್ದು ಜೀವನ ಎಲ್ಲ ಕಳೆದೋಯ್ತು.
ಪುನರಪಿ ಜನನಂ ಪುನರಪಿ ಮರಣಂ ಅಂತ ಮುಗಿಸ್ಬಿಟ್ಟು ಮತ್ತೆ ಈ ಪಾಪ ಪುಣ್ಯಗಳ ಕರ್ಮದ ಗಂಟನ್ನ ತಗೊಂಡು ಹೋಗ್ತೀವಿ ಭಗವಂತನ ಹತ್ರ ನೋಡ್ಸಿ ಅದಕ್ಕ ಫಲನ ನಾವೇ ಆರಡು ಮಾಡಿ ತಗೊಂಡು ನಾವು ಕೇಳ್ಕೊಂಡಿದ್ದ ತಾಯಿ ಗರ್ಭದಲ್ಲೇ ಬಂದು ಬಿದ್ದು ಹೋಗ್ತೀವಿ. ಬಿದ್ದು ಬುದ್ಧಿ ಬಂದ್ಮೇಲೆ ಏನ್ ಹೇಳ್ತೀವಿ, ಬಾಲಸ್ತಾವತ್ ಅವಾಗ ಆಟದಲ್ಲಿ ಇದ್ದುಕೊಂಡು ಅಮ್ಮನ್ಗಿಂತ ಮಾತೆಲ್ಲ ಏನು ಅನ್ನಲ್ಲ, ಸುಮ್ನೆ ಅಮ್ಮ ಹೋಗಮ್ಮ ಆಟ ಆಡ್ಬೇಕು ಅಂತ ಇಷ್ಟೇ ಹೇಳ್ತೀವಿ. ಆದ್ರೆ ತರುಣಸ್ತಾವತ್ತು ತರುಣೀ ಸಪ್ತಹ, ಯಾವಾಗ ಈ ಯೌವನಾವಸ್ಥೆಯಲ್ಲಿ ನನಗೆ ಹೆಂಡತಿ ಬೇಕು, ನನಗೆ ಗಂಡ ಬೇಕು ಅಂತ ಬರ್ತಿತ್ತಲ್ವಾ, ಆವಾಗ ನಾವು ಅಮ್ಮನ್ನ ಪ್ರಶ್ನೆ ಮಾಡ್ತೀವಿ, ಏನ್ ಮಾಡಿದ್ದೀಯ ನೀನ್ ನನ್ನ ಜೀವನಕ್ಕೆ, ಏನ್ ನನ್ನ ಸಾಕಿದ್ದೀಯ ನೀನು, ಆ ಮಕ್ಕಳನ್ನ ಚೆನ್ನಾಗ್ ನೋಡ್ದೆ, ಈ ಮಕ್ಕಳನ್ನ ಚೆನ್ನಾಗ್ ನೋಡ್ದೆ, ಇವಾಗ ಹಿಂಗ್ ಮಾತಾಡ್ತೀಯ, ನೀನ್ ಸರಿನೇ ಇಲ್ಲ, ನಿನ್ನಂತ ಅಮ್ಮನೇ ನನಗ್ ಬೇಕಾಗಿಲ್ಲ, ನಿನ್ನಂತ ಅಪ್ಪನೇ ಬೇಕಾಗಿಲ್ಲ. ಇದೇ ಅಲ್ವಾ ಅಮ್ಮ ಮಾತಾಡೋದು ನಾವು. ಯಾಕೆ ಅವಾಗ ನಮ್ಮ ಯೌವನ ನಮ್ಗೆ ಆತರ ಅಹಂಕಾರ ಕೊಡ್ತಿದ್ದೆ. ನಾನು ಈ ಸ್ಥಿತಿಯಲ್ಲಿರ್ಬೇಕಂದ್ರೆ ನಮ್ಮಮ್ಮ ಎಷ್ಟು ನನ್ಗೆ ಮಾಡಿದ್ದಾರೆ ಅಂತ ಬರೋದೇ ಇಲ್ಲ. ಯಾವಾಗ ಬುದ್ಧಿ ಹೇಳ್ತಾರೆ ನೋಡಿ, ಆ ಮನೆಯಲ್ಲಿ ಮಕ್ಕಳಿಗೆ ಏನ್ ಗೊತ್ತಾ, ನಮ್ಮ ಅಪ್ಪ ಸರಿ ಇಲ್ಲ, ಅಮ್ಮ ಸರಿ ಇಲ್ಲ, ನಮ್ ಫ್ರೆಂಡ್ ತಾಯಿ ಸರಿ ಇದ್ದಾರೆ, ಇನ್ನೊಬ್ರು ತಾಯಿ ಸರಿ ಇದ್ದಾರೆ, ಇನ್ನೊಬ್ರು ತಂದೆ ಸರಿ ಇದ್ದಾರೆ ಅಂತ ಹೋಗ್ತಿದ್ದೆ. ನೀನು ಗೋವಿಂದನ್ ಕಡೆ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವೃದ್ಧಸ್ಥಾವತ್ತಂತ ಅದಂತೂ ಇದ್ದು ನರಕ ಅಂತೆ. ಅದು ಯಾರು ವಯಸ್ಸಾದ್ಮೇಲೆನೆ ಗೊತ್ತಾಗೋದು ನಮ್ಗೆ. ಈಗ ಅಪ್ಪ ಅಮ್ಮನ ಹೆಂಗೆ ನಾವು ಪ್ರಶ್ನೆ ಮಾಡ್ತೀವಲ್ಲ, ಏನ್ ಮಾಡಿದ್ಯಾ ನೀನ್ ನನ್ಗೆ, ಏನ್ ಕೊಟ್ಟಿದ್ಯಾ ನೀನು, ಏನ್ ಸಾಕಿದ್ಯಾ ನನಗೆ ಅಂತ. ಯಾವಾಗ ನಮ್ಮ ಮಕ್ಕಳು ಹುಟ್ಟಿದ್ಮೇಲೆ ಅವ್ರು ನಮ್ಗೆ ಪ್ರಶ್ನೆ ಮಾಡ್ತಾರಲ್ಲ, ಆವಾಗ ನಮ್ಗೆ ಒದೆ ಬೀಳುತ್ತೆ ನೋಡಿ. ನಾನು ನಮ್ಮ ಅಪ್ಪ ಅಮ್ಮನಿಗೆ ಸೇಮ್ ಇದೇ ಮಾಡಿದ್ದೆ ಅಂತ. ಯಾವಾಗ್ಲೂ ಏನ್ ಕೊಡ್ತೀವ ಅದೇ ನಾವು ತಗೋಬೇಕಲ್ವಾ. ಗೋವಿಂದನ ರೂಲ್ಸ್ ಇದು, ಕೊಟ್ಟಿದ್ದೇ ಸಿಕ್ಕೋದು ನಮ್ಗೆ. ನಾವು ಕೊಡದೆ ಇದ್ದಿದ್ದು ಸಿಕ್ಕಕ್ಕೆ ಸಾಧ್ಯನೇ ಇಲ್ಲ ನೋಡಿ, ಅಲ್ವಾ ಅಮ್ಮ? ಈ ತರ ನಾವು ತಿಳ್ಕೊಂಡ್ಬಿಟ್ರೆ ಏನ್ ಮಾಡ್ತೀವಿ, ಬಾಲಾವಸ್ಥೆಯಲ್ಲೂ ತರುಣಾವಸ್ಥೆಯಲ್ಲೂ ವೃದ್ಧಾವಸ್ಥೆಯಲ್ಲೂ ಆ ಗೋವಿಂದನ ಚಿಂತನೆ ಮಾಡ್ತೀವಿ, ಅವನ ನಾಮಸ್ಮರಣೆ ಮಾಡಿ ನಮ್ಮ ಕರ್ಮಗಳನ್ನ ಕಳ್ಕೋತೀವಿ. ಈ ತಿಳುವಳಿಕೆ ಇಲ್ದಿದ್ದಾಗ ಬಾಲ್ಯಾವಸ್ಥೆನೇ ಆಟಕ್ಕೆ ಸರಿ, ಯೌವನಾವಸ್ಥೆಯಲ್ಲಿ ಭೋಗ ಮಾಡೋಕೆ, ಸೆಕ್ಸ್ ಒಂದೇ ಎಲ್ಲ ಭೋಗ ಅಂದ್ರೆ, ಆ ತಿನ್ನೋದು, ನೋಡೋದು, ಓಡಾಡೋದು ಇವೆಲ್ಲನೂ ಭೋಗ ವಸ್ತುಗಳೇ. ಮನೆ ಬೇಕು, ಕಾರ್ ಬೇಕು, ಐಶ್ವರ್ಯ ಬೇಕು, ಅಲ್ಲಿ ಹೋಗ್ಬೇಕು, ಇಂಥ ಭೋಗಗಳಲ್ಲೇ ಜೀವನ ಕಳೆದೋಗ್ಬಿಡ್ತಿದೆ. ಯಾರನ್ನ ನನಗೆ ಆಶ್ಚರ್ಯ, ಮೊನ್ನೆ ಒಬ್ರು ಹೇಳಿದ್ದು, ಮದ್ವೆ ಆಗಿದೆ, ಸತ್ಸಂಗಕ್ಕೆ ಬಂದ್ರೆ ಮನೆಯಲ್ಲಿ ಬೈತಾರಂತೆ, ಭಗವದ್ಗೀತೆ ಹಿಡ್ಕೊಂಡ್ರೆ ಬೈತಾ ಇದ್ದಾರಂತೆ. ಈ ವಯಸ್ಸಲ್ಲಿ ಬೇಕಾ ಅಂತ, 22 ವಯಸ್ಸಲ್ಲಿ ಮದ್ವೆ ಆಗಿದೆ ಅಲ್ವಾ, ಈ ವಯಸ್ಸಲ್ಲಿ ಸತ್ಸಂಗ ಬೇಕಾ ನಿನ್ಗೆ, ಈ ವಯಸ್ಸಲ್ಲಿ ಭಗವದ್ಗೀತೆ ಓದ್ತಾರ ಯಾರಾದ್ರು? ಆ ಭಗವದ್ಗೀತೆ ಮುಟ್ಲೇಬೇಡ, ಸತ್ಸಂಗ ಕೇಳಲೇಬಾರದು, ಕಂಡೀಷನ್ ನೋಡಿ. ಸಂಪಾದನೆ ಮಾಡು, ಓದಿದ್ದೀಯಲ್ವಾ ಡಿಗ್ರಿ, ಅದ್ರಲ್ಲೇ ಹಣ ಸಂಪಾದನೆ ಮಾಡು, ಚೆನ್ನಾಗಿ ಎಂಜಾಯ್ ಮಾಡ್ಬೇಕು. ಅದು ಬಿಟ್ಟು ನೀನು ಈ ವಯಸ್ಸಲ್ಲಿ ಕುತ್ಕೊಂಡ್ರೆ ಇನ್ನೇನು ನೀನ್ ಬಿಟ್ಟು ಹೋಗ್ಬಿಡ್ತೀಯ ಸಂಸಾರನ ಅಂತ ಭಯ ಪಡ್ತಾ ಇದ್ದಾರಂತೆ ಮನೆಯಲ್ಲಿ ಎಲ್ಲರೂ. ಎಂತ ಮೂರ್ಖತ್ವ ಅಲ್ವಾ. ಅಯ್ಯೋಯ್ಯೋ, ನಮ್ಗೆ ಈ ಸಂಪಾದನೆ ಸತ್ಯ ಅಂತ ಐತೆ, ನಮ್ಮ ಮನೆಯಲ್ಲಿ ಇಂಥ ಒಂದು ಜ್ಯೋತಿ ಇದೆಯಾ, ಭಗವಂತನ ತಿಳ್ಕೊಳ್ಳೋ ಜ್ಯೋತಿ ಇದೆ, ನಾವೆಷ್ಟು ಪುಣ್ಯ ಮಾಡಿದ್ವಿ ಅಂತ ಮನ್ಸಿಗೆ ಬಂದಿದ್ಯಾ ಅವ್ರಿಗೆ? ಇಲ್ಲ. ಹುಡುಗಿ ಹೇಳ್ಕೊಂಡಾಗ ಇನ್ನೇನು ಮಾಡಕ್ಕಾಗಲ್ಲಮ್ಮ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆ ಕೇಳು ಅನ್ಬೇಕು ಅಲ್ವಾ ಅಮ್ಮ? ಇಲ್ಲ, ನೀನು ಸತ್ಸಂಗನೇ ಸತ್ಯ ಅಂತ ಹೇಳು ಅಂದ್ರೆ ಎಷ್ಟು ಗಲಾಟೆಗಳಾಗಲ್ಲ ನೋಡಿ. ನೀವು ಈಗ ಯಾವ ವಯಸ್ಸಲ್ಲಿ ಇದ್ದೀರೋ ಗೊತ್ತಿಲ್ಲ, ನನ್ನ ಮನಸ್ಸನ್ನ ಸತ್ಸಂಗದ ಕಡೆನೆ ಕೊಡ್ತಾ ಇದ್ದೀನ, ಇಲ್ಲ ಹಿಂಗೆ ಎಲ್ಲ ಎಂಜಾಯ್ ಮಾಡ್ಕೊಂಡು, ಇಲ್ಲ ಜವಾಬ್ದಾರಿಗಳಲ್ಲಿ. ತರುಣಾವಸ್ಥೆಯಲ್ಲಿ ಸ್ವಲ್ಪ ವರ್ಷ ಚೆನ್ನಾಗಿ ಎಂಜಾಯ್ ಮಾಡೋದು, ನಮ್ಮ ಸುಖ, ಆಮೇಲೆ ಮಕ್ಕಳ ಸುಖ, ಅವ್ರನ್ನ ಬೆಳೆಸ್ಬೇಕಪ್ಪ ಅಂತ. ಹೋಗ್ಲಿ, ಚಿಕ್ಕ ಮಕ್ಕಳಲ್ಲಿ ಎಷ್ಟೊಂದು ಆಟ ಆಡ್ದೆ, ಅದೇ ಶಾಶ್ವತ ಸುಖ ಇತ್ತ ನಿನ್ಗೆ? ಇಲ್ಲ. ಕಾಲ ಬದಲಾವಣೆ ಆದಂತೆ ನಿನ್ನ ಸುಖಗಳು ಬದಲಾವಣೆ ಆಗ್ತಾನೇ ಇರುತ್ತೆ ನೋಡಿ. ಈಗ ನೀನು ಬೊಂಬಿನ ಪಕ್ಕದಲ್ಲಿ ಮಲಗಿಸ್ಕೋತೀಯಾ?
ಚಿಕ್ಕ ವಯಸ್ಸಲ್ಲಿ ಬೊಂಬೆ ಬೇಕಪ್ಪ ಬೇಕಪ್ಪ ಅಂತ. ಇವಾಗ ಎಂತ ಬೊಂಬೆನ? ಜೀವಂತವಾಗಿರೋ ಬೊಂಬೆನ. ಅಯ್ಯೋ ಇದೇ ಸತ್ಯ, ನನ್ನ ಗಂಡನೇ ಸತ್ಯ ಅನ್ನೋ ಬೊಂಬೆ, ನನ್ನ ಹೆಂಡತಿ ಸತ್ಯ ಅನ್ನೋ ಬೊಂಬೆ, ನನ್ನ ಮಕ್ಕಳೇ ಸತ್ಯ ಅನ್ನೋ ಬೊಂಬೆಗಳನ್ನ ಹಿಡ್ಕೊಂಡು ಇವಾಗ ಆಟ ಆಡ್ತಾ ಇದ್ದೀವಿ. ಚಿಕ್ಕ ಮಕ್ಕಳಲ್ಲಿ ಪ್ರಾಣ ಇಲ್ಲದೆ ಇರುವಂತ ಬೊಂಬೆಗಳನ್ನ ಹಿಡ್ಕೊಂಡಿದ್ದೀವಿ. ನೀವು ಎಷ್ಟು ಮಾಡಿ ಸಂಸಾರದಲ್ಲಿ, ಎಷ್ಟು ನಿಮ್ಮ ಜೀವನನ ಕೊಡಿ, ನಿಮಗೆ ಯಾರು ಅಪ್ಪ ಎಂತ ಪುಣ್ಯ ಮಾಡಿದ್ವಿ, ನಿಮ್ಮಂತ ತಂದೆ ತಾಯಿ ಸಿಕ್ಕೋದಿಕ್ಕೆ ಅಂತ ಅನ್ನೋದೇ ಇಲ್ಲ ನೋಡಿ. ಆ ಗೋವಿಂದ ಮಾತ್ರ ನಿಮ್ಮನ್ನ ಯಾವಾಗ್ಲೂ ಕಾಪಾಡ್ತಾನೆ ಇರ್ತಾನೆ ನೋಡಿ. ಆ ಗೋವಿಂದನ ಬ್ಯಾಂಕ್ ಬ್ಯಾಲೆನ್ಸ್ ನೀವು ಜಾಸ್ತಿ ಮಾಡ್ಕೋಬೇಕು. ಅದು ಬಿಟ್ಟು ಇದೇ ಸತ್ಯ ಅಂತ ಇದ್ರೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ಎಷ್ಟು ಐಶ್ವರ್ಯ ಇದೆ, ಏನೆಲ್ಲ ಐತೆ. ವಯಸ್ಸಾದವ್ರನ್ನ ಕೇಳಿ ಹೆಂಗಿದ್ಯಾ ಅಂದ್ರೆ ಏನ್ ಕರ್ಮ, ಇಷ್ಟು ಸಂಪಾದನೆ ಮಾಡ್ದೆ, ಯಾರೂ ನನಗೆ ಗೌರವ ಕೊಡೋದೇ ಇಲ್ಲ ಅಂತ ಹೇಳ್ತಾರೆ ನೋಡಿ. ಆಯ್ತು ವಯಸ್ಸಾಯ್ತು ಅಂದ್ರೆ ಅವ್ರಿಗೆ ಕೇರ್ ಮಾಡೋದೇ ಇಲ್ಲ. ಬಾಯಿ ಮುಚ್ಕೊಂಡ್ ಮೂಲೆಯಲ್ಲಿ ಬಿದ್ದಿರು, ನಾನ್ ಹೇಳ್ದಂಗೆ ಕೇಳು ಅಂತ ಹೇಳೋದು. ಯಾಕಂದ್ರೆ ಜೀವನ ಅಂದ್ರೆ ಏನು ಅಂತ ಗೊತ್ತಿಲ್ಲ, ನಮ್ಗೆ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ ಅಂತ ಗೊತ್ತಿಲ್ಲ. ನಮಗ್ ಗೊತ್ತಿರೋದೆಲ್ಲ ನಾನು ನನ್ನಿಂದ ಆಗ್ತಾ ಐತಿ ಅನ್ನೋದೇ ಗೊತ್ತಾಗ್ತಾ ಇರೋದು. ಹಂಗಿದ್ದಾಗ ನೀವು ಆ ಬ್ರಹ್ಮನನ್ನ, ಆ ಪರಮಾತ್ಮನನ್ನ ಯಾವಾಗಪ್ಪ ನೀವು ಯೋಚನೆ ಮಾಡ್ತೀರಾ, ಚಿಂತನೆ ಮಾಡ್ತೀರಾ, ನನಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಈ 3 ಅವಸ್ಥೆಗಳಲ್ಲೂ ನಾವು ಬಿಟ್ಟಿದ್ದೀವಿ. ಇರೋದೇ 3 ಅವಸ್ಥೆಗಳಲ್ವಾ? ಇನ್ನೇ 4ನೇ ಅವಸ್ಥೆ ಇದೆಯಾ ನಮ್ಗೆ? ಸಾವೊಂದೇ. ಸಾವಲ್ಲಿ ಏನಿದೆ ಇನ್ನ? ಈ 3 ಅವಸ್ಥೆಗಳಲ್ಲಿ ಇದ್ದಿದ್ದಂತ ಕರ್ಮಗಳನ್ನ ಇಟ್ಕೊಂಡು ಆಸೆಗಳನ್ನ, ಅಯ್ಯೋ ಆಸೆ ತೀರ್ಲಿಲ್ಲ, ಇಂಥ ಗಂಡನಿಂದ ನೆಮ್ಮದಿ ಇಲ್ಲ, ಬರೋ ಜನ್ಮಕ್ಕೆ ಒಳ್ಳೆ ಗಂಡ ಕೊಟ್ಬಿಡಪ್ಪ ಅಂತ ಕೇಳ್ಕೊಳ್ಳೋದು. ಈ ಮಕ್ಕಳು ಸಾಮಾನ್ಯ ಮಕ್ಕಳಲ್ಲಿ, ಇಂಥ ಮಕ್ಕಳು ಬೇಡವೇ ಬೇಡ ನನಗೆ, ಬರೋ ಜನ್ಮಕ್ಕೆ ಒಳ್ಳೆ ಮಕ್ಕಳು ಕೊಟ್ಬಿಡಪ್ಪ. ಹಿಂಗೆ ನಾವು ಏನ್ ಮಾಡ್ತಾ ಇದ್ದೀವಿ? ಆಸೆಗಳನ್ನ ಇಟ್ಕೊಳ್ಳೋದು, ಸಾಯೋದು, ಮತ್ತೆ ತಾಯಿ ಹೊಟ್ಟೆಯಲ್ಲಿ ಹೋಗಿ ಬೀಳೋದು, ಮತ್ತೆ ಬರೋದು. ಯಾರು ನೆಮ್ಮದಿಯಿಂದ ಆ ಭಗವಂತ ಬದ್ಲಿ ನಾನು ರೆಡಿ ಇದ್ದೀನಿ, ನನ್ನ ಪ್ರಾಣ ತಗೊಂಡು ಹೋಗ್ತೇನೆ, ನನಗೆ ಏನು ಯೋಚನೆ ಇಲ್ಲ, ನನಗೆ ಈಗ ಗೊತ್ತಾಗಿದೆ ಭಗವಂತ ಸತ್ಯ, ಸಂಸಾರ ಸತ್ಯ ಅಲ್ಲ ಅಂತ ಗೊತ್ತಾಗಿದೆ ಅಂತ ಅನ್ನೋರು ಮಾತ್ರ ಆನಂದವಾಗಿರ್ತಾರೆ ನೋಡಿ. ಇವಾಗ್ಲೂ ಏನ್ ಮೀರಿಲ್ಲ. ಚಿಕ್ಕ ಮಕ್ಕಳಾಗಿದ್ದಾಗ ವಸ್ತುಗಳನ್ನ ಇಟ್ಕೊಂಡು ಮರ್ತೋದೆ, ಯೌವನದಲ್ಲಿದ್ದಾಗ ಎಲ್ಲ ಅವ್ರನ್ನ ಇಟ್ಕೊಂಡು ಮರ್ತೋದೆ, ವೃದ್ಧಾವಸ್ಥೆಯಲ್ಲಂತೂ ಅವ್ರನ್ನ ಬೈಕೊಳ್ಳೋದೇ ಜೀವನ ಆಗ್ಬಿಡ್ತು. ನಾನು ಎಷ್ಟು ಮಾಡ್ದೆ ನಿಮ್ಗೆ, ನೀವು ನನ್ನ ನೋಡ್ಕೊಳಲ್ಲ, ಎಷ್ಟು ಮಾಡ್ದೆ ನೀವು ನನ್ನ ನೋಡ್ಕೊಳಲ್ಲ, ಅಯ್ಯೋ ಇಷ್ಟು ಮಾಡಿ ಅವ್ರ ಪಾಡುಗಳು ಮಾಡ್ತಾ ಇದ್ದಾರೆ, ಜವಾಬ್ದಾರಿ ಅವ್ರು ತಗೊಂಡಿದ್ದಾರೆ, ನಾನು ರಾಮ ಕೃಷ್ಣ ಅಂತ ಮನ್ಸು ಬರೋದೇ ಇಲ್ಲ. ಯಾಕೆ ಹೇಳಿ? ಚಿಕ್ಕ ವಯಸ್ಸಲ್ಲಿ ನೀವು ಕುತ್ಕೊಂಡಿಲ್ವಲ್ಲ ಭಗವಂತನ ಚಿಂತನೆಗೆ. ಇವಾಗ ಕುತ್ಕೊಳ್ತಿದ್ದ ಮನಸ್ಸು ಕುತ್ಕೊಳ್ಳಲ್ಲ. ಇವಾಗ್ಲೂ ಅದೇ ಯೋಚನೆ, ಅಲ್ಲಿ ನೋಡು ಅಂತ. ಹಿಂಗೆ ನೀವು ಸತ್ತೋದ್ರೆ ನಿಮ್ಮ ಜೀವನದ ಸಾರ್ಥಕತೆ ಏನ್ ಬಂತು ಅಂತ ಹೇಳ್ತಾರೆ. ಅದಕ್ಕೆ ಭಗವಂತ ಎಷ್ಟು ಚೆನ್ನಾಗಿರುವಂತ ಒಂದು ಕಥೆ ಇದೆ ನೋಡಿ ಭಗವಂತಂದು. ತಾಯಿ ಹೊಟ್ಟೆಯಲ್ಲಿ ಇರ್ತಿತ್ತಲ್ವಾ ಮಗು, ಬೇಡ್ಕೊಳ್ತಿತ್ತಂತೆ ಭಗವಂತನ, ಅಯ್ಯೋಪ್ಪ ಈ ಕತ್ತಲಲ್ಲಿ ಪಕ್ಕದಲ್ಲಿ ಮಲ ಮೂತ್ರ ಚೀಲ ಐತೆ, ನನ್ಗೆ ಆಗ್ತಾ ಇಲ್ಲ ಭಗವಂತ, ಬೇಗ ಕಳಿಸ್ಬಿಡಪ್ಪ, ಜಗತ್ತನ್ನ ನೋಡ್ಬೇಕು ನಾನು ಅಂದಾಗ ಭಗವಂತನಿಗೆ ಕರುಣೆ ಬಂದು 9 ತಿಂಗಳಲ್ಲಿ ಕಳಿಸ್ತಿತ್ತಂತೆ. ಹೇಳ್ತಾನಂತೆ ಅವಾಗ ಗರ್ಭದಲ್ಲಿ ತಾಯಿಗೆ, ಭಗವಂತನಿಗೆ, ನನ್ನ ಗರ್ಭದಿಂದ ಹೊರಗಡೆ ಕಳಿಸ್ಬಿಟ್ರೆ ನಾನು ಪೂರ್ತಿ ನಾನು ಸಾಯೋವರೆಗೂ ನಿನ್ನ ನಾಮ ಸ್ಮರಣೆನೇ ಮಾಡ್ತೀನಿ, ಪ್ಲೀಸ್ ಪ್ಲೀಸ್ ಅಂತ ಹೇಳ್ತಾನಂತೆ. ಭಗವಂತನಿಗೆ ಕರುಣೆ ಬಂದ ಸರಿ ಅಂತ 9 ತಿಂಗಳಿಗೆ ಆಚೆ ಕಳಿಸ್ತಾನಂತೆ. ಗರ್ಭದಿಂದ ಆಚೆ ಬಂದಿದ ತಕ್ಷಣ ಏನ್ ನೋಡ್ತಾನೆ? ಜಗತ್ತು ನೋಡ್ತಾನೆ. ಜಗತ್ತನ್ನ ನೋಡಿದ ತಕ್ಷಣ ಹಾ ಅಂತ ಅಳ್ತಾನೆ. ಒಳಗಡೆ ಹಂಗಿತ್ತು, ಇಲ್ಲಿ ನೋಡಪ್ಪ ಏನ್ ಚೆನ್ನಾಗೈತೆ ಅಂತ ಅಳೋದದು. ಹತ್ತಿದ ತಕ್ಷಣ ಆ ಜಗತ್ತನ್ನ ನೋಡ್ದ, ಆ ಭಗವಂತನ ಮರ್ತು ಹೋಗ್ಬಿಟ್ಟ. ಭಗವಂತನ ಹೇಳಿದ್ನಲ್ವಾ ನಿನ್ನ ನಾಮಸ್ಮರಣೆ ಮಾಡ್ತೀನಿ ಅಂತ. ಬಂದ ಏನಪ್ಪಾ ಅಂದ್ರೆ, ಅಯ್ಯೋ ಇರಪ್ಪ ಹಾಲು ಕುಡಿತಾ ಇದ್ದೀನಿ, ಇನ್ನೇ ಚಿಕ್ಕ ವಯಸ್ಸು, ಇನ್ನ
ಅಂತ ಹೇಳಿದ ಮತ್ತೆ ಕಳಿಸ್ದ ಭಗವಂತನ. ಮತ್ತೆ ಇಷ್ಟು ವರ್ಷಕ್ ಬಾ ಅಂದ, ಮತ್ತೆ ಹೋದ, ಮತ್ತೆ ಮದ್ವೆ ಆಗ್ಬೇಕು, ಮಕ್ಳಾಗ್ಬೇಕು ಅಂದ, ಮತ್ತೆ ಇನ್ ಸ್ವಲ್ಪ ದಿವ್ಸ ಬಾ ಅಂದ. ವಯಸ್ಸಾದ್ಮೇಲೆ ಬಂದ ಭಗವಂತ. ಏನಪ್ಪಾ ಇವಾಗೆಲ್ಲ ಮಾಡ್ತೀಯ ಅಂದ್ರೆ, ಹೋಗಪ್ಪ ಸಂಸಾರದಲ್ಲಿ ಸಮಸ್ಯೆಗಳು, ನನ್ ಮೊಮ್ಮಗಂದು ಮದ್ವೆ ಆದ್ಮೇಲೆ ನೋಡ್ತೀನಿ ಅಂದ. ಕೊನೆಗೇನಾದ? ಸತ್ತೇ ಹೋದ. ಭಗವಂತ ಮಾತ್ರ ಸುತ್ತಾನೇ ಇದ್ದಾನೆ. ನನಗೆ ಹೇಳಿದ್ನಲ್ವಾ ಮನುಷ್ಯ, ಮಾತು ಕೊಟ್ಟಿದ್ನಲ್ವಾ ನಿನ್ನ ಚಿಂತನೆ ಮಾಡ್ತೀನಿ ಅಂತ. ಈ ತರ ನಮ್ಮ ಬುದ್ಧಿ ಇರೋದು. ಅದಕ್ಕೆ ಇವಾಗ್ಲೂ ಅಷ್ಟೇ ಏನು ಮೀರಿಲ್ಲ ನಿಮ್ದು ಈ ಸತ್ಸಂಗದ ಜ್ಞಾನದಿಂದ. ಸದ್ಯ ಈ ವಯಸ್ಸಿಗಾದ್ರೂ ಸಿಕ್ತಲ್ವಾ ನನಗೆ ಇದು ಭಗವಂತನ ಜ್ಞಾನ. ಇವಾಗ ಆದ್ರೂ ನಾನು ಏನ್ ಮಾಡ್ಬೇಕು? ಭಗವಂತನ ನಂಬಬೇಕು, ಈ ಜ್ಞಾನನ ನಂಬಬೇಕು. ನಾನು ಮನೆಯಲ್ಲಿದ್ದವ್ರನ್ನ ನಂಬೋದಲ್ಲ ಅಂತ ನಿಮ್ಮ ಮನಸ್ಸಿಗೆ ಬಂತು ಅಂದ್ರೆ ಈ ಭಜಗೋವಿಂದಂ ಗ್ರಂಥ ಸಾರ್ಥಕತೆ ಆಗುತ್ತೆ. ನೀವು ಈ ಸತ್ಸಂಗದ ಜ್ಞಾನದಿಂದ ನೀವು ಎಲ್ಲರ ಜೊತೆ ಹೆಂಗ್ ಬೇಕಾದ್ರೇನು ಇರಿ ನೋಡಿ. ಅಟ್ಯಾಚ್ಮೆಂಟ್ ಇಲ್ಲದೆ ಜೀವನ ಮಾಡ್ಬೋದು ನೋಡಿ. ಗಂಡನ ಜೊತೆ, ಹೆಂಡತಿ ಜೊತೆ, ಮಕ್ಕಳ ಜೊತೆ, ಎಲ್ಲರ ಜೊತೆನೂ ಅಟ್ಯಾಚ್ಮೆಂಟ್ ಇಲ್ಲದೇನೆ ಜೀವನ ಮಾಡ್ಬೋದು. ಇವಾಗ ಗೋವಿಂದನ ಬಿಟ್ಟಿದ್ದಕ್ಕೆ ಅಲ್ಲಿ ಇಡ್ಕೊಂಡಿದ್ದೀವಿ ಗಟ್ಟಿಯಾಗಿ. ನೀವೇ ಕಾಪಾಡೋದು, ನೀನ್ ಬಿಟ್ಟು ನನ್ನ ಯಾರೂ ಕಾಪಾಡಲ್ಲ ಅಂತ. ಇವನ್ ಮೇಲೆ ಜ್ಞಾನ ಬಂತು, ಮನಸ್ಸು ಬಂತು ಅಂದ್ರೆ ನೀವೇನ್ ಮಾಡ್ತೀರಾ? ಇವನ್ನ ಗಟ್ಟಿಯಾಗಿ ಹಿಡ್ಕೋತೀರಾ, ಆವಾಗ ಸಂಸಾರನೂ ನೋಡ್ತೀರಾ. ಆವಾಗ ನಿಮ್ಗೆ ಅಷ್ಟು ದುಃಖ ಕೊಡಲ್ಲ. ಯಾಕೆ ಹೇಳಿ? ಸತ್ಸಂಗದಲ್ಲಿ ಮುಂದೆ ನಿಮ್ಗೆ ಏನೇನು ಆಗ್ಬೇಕು ಅದನ್ನೆಲ್ಲ ಹೇಳ್ತಾ ಇದ್ದಾರಲ್ವಾ. ರೆಡಿ ಆಗಿರ್ತೈತೆ ಮನಸ್ಸು. ಓ, ನನ್ ಹಿಂಗೆ ಮಾತಾಡಕ್ ಸಾಧ್ಯ, ನನ್ನ ಸೊಸೆ ಹಿಂಗೆ ಮಾತಾಡಕ್ ಸಾಧ್ಯ, ಅತ್ತೆ ಹಿಂಗೆ ಮಾತಾಡೋಕ್ ಸಾಧ್ಯ. ಯಾಕಂದ್ರೆ ಇಲ್ಲೆಲ್ಲ ಹೇಳಿದ್ದಾರೆ ಆಚಾರ್ಯರು. ಆಚಾರ್ಯರ ಮಾತು ತಪ್ಪಾಗಕ್ ಸಾಧ್ಯ ಇಲ್ಲ. ಸತ್ಸಂಗದಲ್ಲಿ ಜ್ಞಾನದ ಬಗ್ಗೆ ತಿಳಿಸಿದರೆ ಇನ್ನು ನನಗೆ ಏನ್ ನಡೆದ್ರೇನೋ ಎದುರಿಸೋ ಶಕ್ತಿ ಇದೆ ಅಂತ. ನಿನ್ನೆ ಎಲ್ಲ ನಮ್ದು ಸತ್ಸಂಗ ಆಯ್ತು. ಎಷ್ಟು ಚೆನ್ನಾಗಿ ಹೇಳಿದ್ದೆ ಎಲ್ಲರನ್ನು. ಏನ್ ಆನಂದ ಆಗುತ್ತೆ. ಈಗ ಪಾರ್ವತಿನೂ ಹೇಳಿತು ನೋಡಿ, ಆನಂದವಾಗಿದ್ದೀನಿ ಅಮ್ಮ ಅಂತ ಹೇಳಿ. ಏನ್ ಸಮಸ್ಯೆಗಳಿಲ್ವಾ? ಎಲ್ಲರಿಗೂ ಸಮಸ್ಯೆ. ಇಲ್ಲಿ ಸತ್ಸಂಗ ಇದ್ದವರು ನಗನಗ್ತಾ ಫೇಸ್ ಮಾಡ್ತಾರೆ. ಸತ್ಸಂಗದ ಜ್ಞಾನ ಇಲ್ದವರು ವೃದ್ಧಸ್ತಾವತ್ ಚಿಂತಾಸಕ್ತಃ. ವಯಸ್ಸಾದ್ಮೇಲೆ ಚಿಂತೆ ಅಲ್ಲ, ಇವಾಗ್ಲೇ ನಾವು ಚಿಂತೆಯಿಂದ ಜೀವನ ಮಾಡ್ಬೇಕಾಗುತ್ತೆ. ಅಂತ ಚಿಂತೆಗಳಿಂದ ನೀವೆಲ್ಲ ಹೊರಗಡೆ ಬರ್ಬೇಕು ಅಂದ್ರೆ ಈ ಭಜಗೋವಿಂದನ್ನ ಇಟ್ಕೋಬೇಕು. ಆ ಭಜಗೋವಿಂದಮ್ಮ ಇಡು ಅಂತ ಆ ಭಗವಂತನ ಜ್ಞಾನವನ್ನ ಇಟ್ಕೋಬೇಕು. ಜ್ಞಾನದಿಂದ ಮಾತ್ರ ನಾವು ಮಾತಾಡೋಕೆ ಸಾಧ್ಯ. ಸುಮ್ನೆ ಮಾತಿದೆ, ಮಾತು ಬರ್ತಾ ಐತೆ ಅಂದ್ರೆ ಹೆಂಗಂದ್ರೆ ಹೆಂಗೆ ಮಾತಾಡೋದಲ್ಲ. ನಮ್ಗೆ ಅದೇ ಇಲ್ವಾ? ಜ್ಞಾನ ಇಲ್ದಿದ್ದಾಗ ಏನ್ ಮಾಡ್ತೀವಿ? ನಮ್ಮ ಕಡೆಯಿಂದಾನೇ ಮಾತಾಡ್ತೀವಿ. ಇಲ್ಲ, ಅದು ಕರೆಕ್ಟ್, ಹಂಗೇನೆ ಅವ್ರು ಮಾಡಿದ್ದೇ ಸರಿ ಅಂತ. ಜ್ಞಾನ ಇದ್ದಾಗ ನಾವೇನ್ ಮಾಡ್ತೀವಿ? ಆ ಕಡೆಯಿಂದನೂ ಜ್ಞಾನ ಇದ್ದಾಗ ಏನ್ ಮಾಡ್ತೀವಿ? ಎರಡೂ ಕಡೆನೂ ನಾವು ನೋಡುವಂತ ತಿಳುವಳಿಕೆ ಬರ್ತಿದೆ. ಜ್ಞಾನ ಇಲ್ದಿದ್ದಾಗ ಏನಾಗುತ್ತೆ? ನಮ್ಮದೇ ಚಿಕ್ಕದಾದ ದೃಷ್ಟಿಯಿಂದ ನೋಡಿ ಅದು ತಪ್ಪು ಅಂದ್ಬಿಡ್ತೀವಿ. ಈ ತರ ನಮ್ಮ ಜೀವನನ ಆನಂದವಾಗಿ ತಿಳಿಸ್ಕೋಬೇಕು. ಯವನಾವಸ್ಥೆಯಲ್ಲೂ ಅಷ್ಟೇ, ಬಾಲ್ಯಾವಸ್ಥೆ ನಮ್ದೇನೋ ಆಗೋಯ್ತು, ಬಾಲ್ಯಾವಸ್ಥೆ ಆಯ್ತು, ಯವನ ಆಗೋಯ್ತು, ವೃದ್ಧಾಪಕ್ ಬರ್ತಾ ಇದ್ದೀವಿ. ಈ ಜ್ಞಾನದಿಂದ ನಮ್ಮ ಮಕ್ಕಳನ್ನ ಏನ್ ಮಾಡ್ಬೇಕು, ಯಾವ ಕಡೆ ಒತ್ತು ಕೊಡ್ಬೇಕು. ಸುಮ್ನೆ ನಾನ್ ಪೇಂಟಿಂಗ್ ಕಲಿಸ್ತೀನಿ, ಡ್ಯಾನ್ಸಿಂಗ್ ಕಲಿಸ್ತೀನಿ, ಇವು ಎಷ್ಟು ಹೇಳ್ತಾರೆ ಒಬ್ಬ ಪೇರೆಂಟ್. ನನ್ಗೆ ಎಲ್ಲಾ ಕಲಿಸ್ತಾ ಇದ್ದಾರೆ, ಸಂಸ್ಕಾರ ಕಲಿಸು ಅಂತ. ಈ ವಿದ್ಯೆ ಹತ್ರ ಕಳಿಸ್ತಾ ಇಲ್ಲ. ಈ ವಿದ್ಯೆ ಸಂಸ್ಕಾರದಿಂದ ನಿಮ್ಮನ್ನ ಗುರುತಿಸೋದು. ಎಲ್ಲಾ ಡಿಗ್ರಿಗಳಿಂದ ಸುಮ್ನೆ ನೋಡ್ತಾರೆ, ಹಣ ಸಂಪಾದನೆ ಮಾಡ್ತಾರೆ ಅಂತ. ಈ ಆತ್ಮವಿದ್ಯೆ ಇಲ್ಲ, ಹಣ ಸಂಪಾದನೆ ಇಲ್ಲ ಅಂದ್ರೆ ಜನ ಸಂಪಾದನೆ ಇರ್ತಿದೆ ನೋಡಿ. ಯಾಕೆ ಜನ ಸಂಪಾದನೆ ಅಂದ್ರೆ ಜ್ಞಾನಕ್ಕೆ ಎಲ್ಲರೂ ತಲೆ ಬಗ್ಗಿಸೋದು ಅಲ್ವಾ ಅಮ್ಮ? ಅಂತ ಜ್ಞಾನನ ನೀವು ಹಿಡ್ಕೋಬೇಕು. ಅಂತ ಗೋವಿಂದನ್ನ ಹಿಡ್ಕೊಂಡಾಗ ನೀವು ಬಾಲ್ಯಾವಸ್ಥೆಯಲ್ಲೂ ನೀವು ಗೋವಿಂದನ್ ಜೊತೆ ಇರ್ಬೋದು, ಯೌವನಾವಸ್ಥೆಯಲ್ಲೂ ಗೋವಿಂದನ್ ಜೊತೆ ಇರ್ಬೋದು, ವೃದ್ಧಾವಸ್ಥೆಯಲ್ಲೂ ಗೋವಿಂದನ ಜೊತೆ ಇರ್ಬೋದು, ಪ್ರಾಣ ಬಿಡೋ ಟೈಮಲ್ಲೂ ಗೋವಿಂದನ ಜೊತೆಯಲ್ಲಿ ಆನಂದವಾಗಿರ್ಬೋದು. ಅದು ಒಂದರ್ಥ. ಎರಡನೇ ಅರ್ಥ, ನಿಮ್ಮಲ್ಲೇ ಇದಾನಲ್ವಾ ಆ ಗೋವಿಂದನ ದರ್ಶನ ನೀವು ಮಾಡ್ಕೋಬಹುದು. ಜ್ಞಾನದಿಂದ ಇದ್ದಾಗ ಮಾತ್ರ ಸಾಧ್ಯ.
ಅಂತರ್ಜ್ಞಾನ ನಿಮ್ಮೆಲ್ಲರಿಗೂ ಸಿಗ್ಬೇಕು ಅಂತ ಆಚಾರ್ಯ ಶಂಕರರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಳೋಣ. ಶಂಕರಾಚಾರ್ಯರ ಪಾದಕ್ಕೂ ನಮಸ್ಕಾರ ಮಾಡ್ಕೊಳ್ಳೋಣ.